ಮತ್ತೊಮ್ಮೆ ನೀವು CM ಆಗಬೇಕು ಅನ್ನೋ ಬಯಕೆ ಅದರಲ್ಲಿ ಹೊಂದಿದ್ದೀರಿ? ನನಗೆ ಯಾವುದೂ ಬಯಕೆ ಇಲ್ಲ ಬರ್ತಾರೆ. ನನ್ನ ಮನಸ್ಸಿನಲ್ಲಿ ಬಯಕೆ ಇರೋದು ಬದುಕಿರೋವರೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ, ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು. ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು, ನಾಳೆ ಮತ್ತೆ ಎಲ್ಲೆಲ್ಲೋ ಇನ್ನೇನೋ ಆಗಬೇಕು, ಯಾವುದೂ ನನಗೆ ನೋಡಾಗಿದೆ ಎಲ್ಲ ನಾನು ದೇವರೇ ಕೊಟ್ಟವನೇ. ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ. ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿಲಿ ಹೇಳಿದೆ, ಒಂದು 8-10 ಜನ ಸ್ವಾಮಿಗಳಿದ್ದರು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ ನಾನು ಸ್ವಾಮಿಗಳಿಗೇನು. ಸಮಾಜ ನೀವು ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬ್ರದರ್? ಇವತ್ತು ಸಮಾಜ ಎಲ್ಲಿಗೆ ತರ್ತಾ ಇದ್ದೀವಿ? ಎಲ್ಲ ಕೊಟ್ಟ ಭಗವಂತ. ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ. ಅದು ಮೊಘಲರು ಲೂಟಿ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು, ಆದರೂ ಈ ದೇಶ ಬದುಕಿದೆ. ಈಗ ಯಾರು ಲೂಟಿ ಮಾಡ್ತಾವ್ರೆ? ಈಗಲೂ ಇದೆ ಸಂಪತ್ತು. ಇದೆಲ್ಲ ನೋಡಿದಾಗ ಬೇಕಾ ನಮಗಿದು? ನಾವು ಹಳ್ಳೀಲಿ ಮೊದಲು ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಬ್ರದರ್. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ಇದ್ದಲ್ಲಿ ಅಲ್ಲುದ್ಬಿಟ್ಟು, ಆಗ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆ ಮುಂದೆ ರಾಗಿ ರೊಟ್ಟಿ ಮಾಡೋರು. ಆಮೇಲೆ ಇದರಲ್ಲಿ ಇದು ಹಂಚು ಕಾಯಿಸ್ತಾರಲ್ಲ, ಕಾಯ್ತಾ ಕೂತ್ಗಳು ಬಿಸಿ ಬಿಸಿಯಾಗಿ ತಿನ್ನಬೇಕು. ಆ ದಿನ ಹೆಂಗಿತ್ತು ಅಂತ ಈಗಲೂ ನೆನಪುತ್ತೆ. ಇವತ್ತು ಎಲ್ಲ ಕೊಟ್ಟವನು ಭಗವಂತ. ಇದು ತಗೊಂಡು ಏನು ಮಾಡೋದು? ನಿದ್ದೆ ಮಾಡಲ್ಲ ಯಾವನು. ಈಗ ನಿಮ್ಮ ಲೀಡ್ರ್ ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ನಿದ್ದೆ ಮಾಡ್ತಾನೆ? ನಿದ್ದೆ ಬರುತ್ತಾ? ಇದೊಂದು ಪ್ರಶ್ನೆ ಹೈಪೋಥೆಟಿಕಲ್ ಅನ್ಕೋಬಹುದು ಹೇಳಿ ಬ್ರದರ್.